ರೈಲು ಈಗ ಮಹಾಲಕ್ಷ್ಮಿಗೆ ತಲುಪಲಿದೆ. Hi guys, after a long time, welcome back to my YouTube channel. ಇವತ್ತು ಒಂದು ಫಂಕ್ಷನ್ ಹೋಗ್ತಾ ಇದ್ದೀವಿ ಕನಕಪುರ ಕಡೆಗೆ. ಹಂಗೆ ಅಲ್ಲಿ ಯಾವುದನ್ನ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ. ನಾನು ಕಾಡು ಇವಾಗ ಮೆಟ್ರೋಯಿಂದ ಬಂದಿದ್ದೀವಿ. ಇವರು ಕಿರಣ್ಗೆ ಫೋನ್ ಮಾಡಿದ್ರೆ ಬಾರೋ ಕಾಡು ತೊಗೊಳೋ ಅಂತ, ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟ. ನಾನು ಕಾಡು ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ಸೊ ಇವಾಗ ನಟರಾಜ ಸರ್ವಿಸ್ ಇವ್ರು ಆಗಲೇ ಬಂದಿದ್ದಾರೆ ಬೆಳಗ್ಗೆನೆ. ನೋಡಿ ಹೆಂಗೆ ಕೂತವ್ರು ಬೆಳಗ್ಗೆನೆ. ಮಾಮ್ ಯಾಕೋ ಬಂದಿಲ್ಲ ಮೆಟ್ರೋ ಪಿಕ್ ಮಾಡಕ್ಕೆ? ಮೆಟ್ರೋ ಬರ್ಬೇಕಂತಿದ್ರೆ ಇಲ್ಲಿಂದ ನೀವು ವಾಕಿಂಗ್ ಆಗಲಿ ಅಂದ್ಬಿಟ್ಟು 4 ರೌಂಡ್ ಓಡಲಿ ಅಂದ್ಬಿಟ್ಟು ಬಂದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ಕುಡಿತಾನೆ ಗೊತ್ತಾ ಗೈಸ್, ನಿಮಗೆ ಟೀ ಒಂದು ಇದ್ಬಿಟ್ರೆ ಸಾಕು, ಬೇರೆ ಏನು ಬೇಡ. ಅವ್ನ ಲೋಕದಲ್ಲಿ ಇದ್ಬಿಡ್ತಾನೆ. ಗೈಸ್, ಇವ್ನಿಗಿನ್ನ 10 ವರ್ಷ ಆದ್ರೂ ಕೂಲ್ ಮಾತ್ರ ಒಂದು ಉದ್ರಲ್ಲ. ನಮಗೆ ಮಾತ್ರ ಬೇಜಾರಾಗ್ತಿದೆ ಎಲ್ಲ ಉದ್ರು. ಬೆಳಿಗ್ಗೆ ವೇಸ್ಟ್ ನನ್ನ ಮಗ ಆದ್ರೂ 10 ವರ್ಷ ಆದ್ರೂ ಕೂಲ್ ಉದ್ರಲ್ಲ, 10 ವರ್ಷ ಆದ್ರೂ ದಾಡಿ ಬರಲ್ಲ. ಜರ್ನಿ ಸ್ಟಾರ್ಟೆಡ್. ಈಗ ಹೊರಟಿದೀವಿ ಜಯನಗರಿಂದ. ನೋಡಿ ಇದೇ ಮನು ಅವರು ಜಸ್ಟ್ ಬೇಕು. ಇಲ್ಲಿಂದ ಹೋಗ್ತಾ ಇದೀವಿ. ಮನುನೇ ಸಾರಥಿ ಇವಾಗ, ಇವನೊಬ್ಬ ಮಾರುತಿ. ಬೆಳಗ್ಗೆ ಎತ್ತಾದಿರ ಆರತಿ. ಗೈಸ್, ಸ್ಟಾರ್ಟಿಂಗ್ ಎತ್ತಾ ಇದ್ವಿ ಗಾಡಿನ, ಟೈರ್ ಟಚ್ ಆಗೋಯ್ತು. ಏನೂ ಆಗಿಲ್ಲ. ಹೇಳಿ ಮೇಡಮ್, ನೋಡಿ ಇದಾಗೋಯ್ತು. ಗಾಡಿ ನೋಡಿಲ್ಲ, ಸ್ವಲ್ಪ ಟಚ್ ಆಗೋಯ್ತು. ಜರ್ನಿ ಸ್ಟಾರ್ಟೆಡ್ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವನೇ ಆರತಿ ಮಾರುತಿ ಸಾರಥಿ ಅನ್ಕೊಂಡು. ಮನು ನೋಡ್ರೆ ಯಾವ್ದೋ ಒಂದು ಕಾರ್ ಟಚ್ ಮಾಡ್ಬಿಟ್ಟ ಗೈಸ್. ಅದು ಯಾರೋ ಒಳ್ಳೆಯವ್ರು ಅವ್ರೆ ಅಲ್ಲಿ ಹೋಗ್ತದ ನೋಡಿ, ಅದೇ ಕಾರು ಟ್ರಿಂಬರ್. ಅವರು ಪಾಪ ಒಳ್ಳೆಯವರು. ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ತಪ್ಪು ನಮ್ದೇ ಆಗಿರ್ಬೋದು. ಬಟ್ ಅವರು ಹೋಗಿದ್ದಾರೆ, ಆಯ್ತು ಇನ್ನೊಂದ್ಸಲ ನೋಡ್ಕೊಂಡು ಹೋಗಿ ಸರ್ ಅಂತ ಹೇಳ್ಬಿಟ್ಟು ಹೋದ್ರು. ನೋಡ್ಕೊಂಡು ಹೋಗ್ರಿ, ಬೇರೆಯವ್ರು ಆಗಿದ್ರೆ ಬಿಡ್ತಾ ಇದ್ರ. ಸದ್ಯ ಏನು ಆಗಿಲ್ಲ. ಅವರು ನೋಡಿದ ತಕ್ಷಣ ಥ್ಯಾಂಕ್ ಗಾಡ್ ಏನು ಆಗಿಲ್ಲ ಅನ್ಕೊಂಡ್ರು. ಇಬ್ರದ್ದು ಇದೆ, ಬಟ್ ಹೆಂಗ್ಸು ಮೇಲೆ ಅಪೋದ ಹೊಸ್ಬಾರ್ದು ಅಂದ್ಬಿಟ್ಟು ನಾವೇ ಬಿಟ್ಬಿಟ್ರಿ. ಈ ತರ ಎಲ್ಲ ಆಗುತ್ತೆ ಹೋಗ್ಬೇಕಾದ್ರೆ. ಗಾಡಿ ಓಡಿಸೋರು ಯಾವಾಗ್ಲೂ ಸ್ವಲ್ಪ ಎಚ್ಚರವಾಗಿರ್ಬೇಕು. ಹಿಂದೆ ಮುಂದೆ ಆ ಕಡೆ ಈ ಕಡೆ ಮೈ ಎಲ್ಲ ಕಣ್ಣಾಗಿರ್ಬೇಕು ಅಂತ ಗೊತ್ತಾ ದೊಡ್ಡವರು. ಇವಾಗ ಆಲ್ರೆಡಿ ಮಣ್ಣಿಗೆ ಅರ್ಧ ಮೀಟರ್ ಹೋಗಿರುತ್ತೆ, ಟಚ್ ಆಯ್ತು ಒಂದ್ಸಲ. ಮನ್ನೂರ್ನ ಕೇಳೋಣ ಏನ್ ಅನ್ಸ್ತಾ ಇದೆ ಅಂತ. ಆ ಮೀಟರ್ ಸ್ವಲ್ಪ ಜ್ವರ ಹೋಗ್ತಾನೆ, ತೋರ್ಸ್ಕೋಬೇಕಂತ. ಗೈಸ್, ಫುಲ್ ಮನು ಇವಾಗ ಕಾರ್ ಓಡ್ಸಕ್ ಇವಾಗ ಕಲ್ತಿದ್ದಾನೆ. ಆದ್ರೂ ಡ್ರಿಫ್ಟ್ ಎಲ್ಲ ಹೊಡಿತಾನೆ. ಇವನೇ ಅವ್ನಿಗೆ ಹೇಳ್ಕೊಟ್ಟಿರೋದು. ಆದ್ರೂ ಟಚ್ ಮಾಡ್ಬಿಟ್ಟು ನಾನು ಮಾನೆ ಮಾಡಿ ತೆಗಿಬಿಟ್ಟ ಪ್ಲೇಸ್ ಬೈಸಂತೆ. ಗೈಸ್, ಇದೇ ಊರಿಗೆ ಇವತ್ತು ಬಂದಿರೋದು. ಇಲ್ಲೇ ಫಂಕ್ಷನ್ ಇರೋದು ಅಲ್ಲಿ ಮುಂದೆ, ಮನೋರ ಫ್ರೆಂಡ್ ಅವ್ರದ್ದು. ಇಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ವ್ಯೂ ನೋಡಿ ಹೆಂಗಿದೆ ಅಲ್ಲಿ, ಸಖತ್ ವ್ಯೂ. ಹಳ್ಳಿ ಜೀವನನೇ ಚಂದ. ಗೈಸ್ ನೋಡಿ ಮೀಲ್ಸು. ಗೈಸ್ ನೋಡಿ ರೇಷ್ಮೆ ಹುಳು ಎಲ್ಲ ಮೇಯಕ್ಕೆ ಬಿಟ್ಟಿರೋದು. ಚಂದ್ರಿಕೆ ಅದು ಇದೇ ತರ ಬರುತ್ತೆ, ಬೆಡ್ ತರನ ಹಾಕ್ತಾರೆ, ಅದ್ರೊಳಗೆ ಇಟ್ಕೊಂಡ್ರೆ. ಇಲ್ಲ ಅಂದ್ರೆ ಮಾಮೂಲಿ ರೌಂಡ್ ತರಬೇಕಲ್ಲ, ಆಮೇಲೆ ಅದನ್ನ ಬಿಡಿಸ್ಬಿಟ್ಟು ತೂಕ ಮಾಡಿ ಮಾರ್ಕೆಟ್ ರೇಷನ್ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಇದು ಫುಲ್ 25 ಡೇಸ್ 25 ಡೇಸ್ಗೆ ಎಷ್ಟು ಅರ್ನ್ ಮಾಡ್ಬೋದು? ಎಷ್ಟು ರೈಟ್ ಇದ್ದಂಗೆ ರೇಟ್ ಈಗ 700 ಕೊಡ್ತಾ ಇದ್ದಾರೆ. ಗೈಸ್, ಊಟ ಎಲ್ಲ ಆಯಿತು. ಇಲ್ಲಿ ಫುಲ್ ನಾನ್ ವೆಜ್ಜು ಮಾಡ್ಕೊಂಡು ಇವಾಗ ಸಂಗಮೋ ಮೇಕೆದಾಟು ಯಾವುದೋ ಇಲ್ಲ ಹತ್ರ ಇದೆ, ಅಲ್ಲಿ ಹೋಗ್ಬೇಕು. ಕಾರ್ ತಿರ್ಸ್ತಾ ಇದ್ರಿ ಎಲ್ಲ.
ಅಲ್ಲಿ ನೋಡ್ಕೊಂಡು ಇವತ್ತು ಒನ್ ಡೇ ಟ್ರಿಪ್ ಥರ. ಗೈಸ್ ನೋಡಿ ಫ್ರಂಟಲ್ಲಿ ಕುತ್ಕೊಳಕ್ಕೆ ಹೆಂಗೆ ಜಗಳ ಆಡ್ತವ್ರೆ. ನೀನು ಅವಾಗ ಬಂದು ಕೂತ್ಕೊತೀನಿ ಅಂದೆ. ಸರಿ ಆಯ್ತು ಅಂತ ಬಿಟ್ಕೊಟ್ಟೆ. ಟ್ರಿಪ್ ಅಲ್ಲ ಅವ್ನ ಲೆಕ್ಕ. ನೀನು ಫಸ್ಟ್ ಬಿಟ್ಕೊಡ್ತೀನಿ ಅಂದೆ. ಬಿಟ್ಕೊಟ್ಟೆ ತಾನೆ, ಮರ್ಯಾದಿರಲಿ. ಸಾಲ್ವ್ ಆಯ್ತು ಗೈಸ್, ಬೇಗ ಸಾಲ್ವ್ ಆಯ್ತು ಫ್ರೆಂಡ್ಸ್. ಬೇಡ್ಕೋತಾವನೆ ಎಲ್ಲ ಫ್ರೆಂಡ್ ಅಂತ ಬಿಟ್ಕೊಟ್ಟಿದ್ವಿ. ಗೈಸ್ ಸಂಗಮ ಹೋಗೋ ರೂಟ್ ಇದು. ಈ ದಾರಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಯಾವುದೋ ಬಂಡೀಪುರನೋ ನಾಗರಹೊಳೆ ಇದ್ದಿದ್ದಂಗೆ ಐತೆ, ಫಾರೆಸ್ಟ್ ಏರಿಯಾ ಥರ. ತುಂಬ ಇಷ್ಟ ಆಯ್ತು ಇಲ್ಲಿ, ಅದಕ್ಕೆ ಸೈಡಲ್ಲಿ ನಿಲ್ಸಿದ್ದೀವಿ ನೋಡೋಣ ಅಂತ. ಇಷ್ಟು ಸಕ್ಕತ್ತಾಗಲ್ಲ. ಸ್ವಲ್ಪ ಹೊತ್ತು ಅಷ್ಟೇ ಇಲ್ಲಿ, ಇದಾದ್ಮೇಲೆ ಮತ್ತೆ ಬೆಂಗಳೂರು. ಅದೇ ಟ್ರಾಫಿಕ್ಕು, ಅದೇ ಜಂಜಾಟ, ಅದೇ ಧೂಳು, ಅದೇ ಹಳ್ಳ ಬಿದ್ದಿರೋ ರೋಡ್ಗಳು, ಅಲ್ಲೇ ಓಡಾಡಬೇಕು. ಇಲ್ಲೆಲ್ಲ ಬರ್ಬೇಕು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಬಂದು ಪ್ರಕೃತಿಯಲ್ಲಿ. ನಮ್ಮನ್ನೇ ನಾವು ಮರೆತು ಹೋಗೋ ಥರ ಇದೆ ನೋಡಿ. ಇಷ್ಟು ನಿಶಬ್ದವಾಗಿ, ಯಾವ ಮಾಲಿನ್ಯ ಇಲ್ಲ, ಏನೂ ಇಲ್ಲ. ಗೈಸ್ ಕಾಡುಗೆ ಇವಾಗ ಕಾರ್ ಓಡ್ಸೋಕೆ ಕೊಟ್ಟಿದ್ದೀವಿ. ನಮ್ಮ ಪ್ರಾಣನೇ ಅವ್ನ ಕೈಯಲ್ಲಿ ಕೊಟ್ಟಿದ್ದೀವಿ ಇವಾಗ. ಅದ್ರ ಉಳ್ಸಕ್ಕೆ ನಾನು ಪಕ್ಕದಲ್ಲಿ ಇದ್ದೀನಿ. ನೋಡೋಣ ಗೈಸ್, ಇವ್ನಿಗೆ ಬೇಸಿಕ್ಸ್ ಗೊತ್ತಾ ಇಲ್ವೋ ಕಾರ್ ಓಡ್ಸೋದು, ಏನು ಮಾಡ್ತಾನೆ ನೋಡೋಣ ರೀ. ನೋಡಿ ಗಾಡಿ ಸ್ಟಾರ್ಟ್ ಮಾಡಿ. ಆಯ್ತಾ ಓಣ ಮಾಮ್, ಹುಷಾರು. ಇಲ್ಲೇ ಬಾ ಬಾರ. ಇಷ್ಟು ಸುಂದರವಾದ ಈ ನೋಟ ಗೈಸ್, ಎಷ್ಟು ಸಕ್ಕತ್ತಾಗಿದೆ ನೋಡಿ ಈ ರೋಡು. ನೀವು ವೀಕೆಂಡ್ಸ್ ಅಲ್ಲಿ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಂದ್ರೆ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಸಂಗಮ ಹೇಳ್ಬೋದು ನಾವು. ಸಂಗಮ ಅಂದ್ರೆ ಸ್ವಲ್ಪ ಹತ್ರನೇ, ಏನಿಲ್ಲ. ನೀವು 200-300 ಕಿಲೋಮೀಟರ್ ಕೇರಳ ತಮಿಳ್ನಾಡಿಗೆಲ್ಲ ಹೋಗ್ತೀರಾ. ಕರ್ನಾಟಕ ಜಾಗ ನೋಡಿ ಫಸ್ಟ್ ನೀವೆಲ್ಲ. ವಿಡಿಯೋ ಆಫ್ ಮಾಡಿ ಬಿಡ. ಹೇಳಿ. ಮನುಷ್ಯನಿಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವು ಇರಲಿ, ಕೆಲಸದ ಒತ್ತಡ ಇರಲಿ, ಆರೋಗ್ಯ ಒತ್ತಡ ಇರಲಿ, ಫ್ಯಾಮಿಲಿ ಒತ್ತಡ ಇರಲಿ, ಸಂಬಂಧಿಕರ ಒತ್ತಡ ಇರಲಿ, ಏನೇ ಇರಲಿ, ಒಂದ್ಸಲ ನೇಚರ್ ಜೊತೆ ನಾವು ಜೊತೆಗೆ ಬಂದ್ಬಿಟ್ರೆ, ಒಂದೂರ್ ಕಡೆ ಹೋಗ್ಬಿಟ್ರೆ ನೋಡಕ್ಕಂತ, ಅದ್ರಕ್ಕಿಂತ ಬೇರೆದು ಇಲ್ವೇ ಇಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ವ್ಯೂ ಪಾಯಿಂಟ್ ವಿತ್ ಗೈಸ್, ನೈಸ್ ವ್ಯೂ. ಗೈಸ್ ಇದೆ ಸಂಗಮ, ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಕಡಿಮೆ, ಯಾಕೋ ನೀರೇ ಕಡಿಮೆ ಇದೆ, ನೀರೇ ಇಲ್ಲ ಇಲ್ಲಿ. ಇದಾಗ್ಬಿಡ್ತೇನೆ ನೀನು, ತಲ್ಕಾಡ್ ಹಂಗಿದೆ. ಇಲ್ಲಿ ಸ್ವಲ್ಪ ಇದೆ ಈ ಕಡೆ ನೀರು. ಗೈಸ್ ಸಂಗಮಲ್ಲಿ ನೀರೇ ಇಲ್ಲ ಗೈಸ್ ನೋಡಿ. ಎಲ್ಲ ತಮಿಳ್ನಾಡು ಬಿಟ್ರೆ ಎಲ್ಲಿ ಬರುತ್ತೆ ನೀರು? ನೀರು ಇಲ್ಲೆಲ್ಲ ಫುಲ್ಲು ನೀರು ಹರಿತಾ ಇತ್ತು. ಇವಾಗ ನೀರು ಇಲ್ಲ, ಜನನೂ ಇಲ್ಲ ಇಲ್ಲಿ ಕಡೆ. ವ್ಯೂ ಮಾತ್ರ ಸಕ್ಕದ ಇದೆ. ಹಿಂಗೆ ದಾಟ್ತಾ ಇದ್ದು, ಇಲ್ಲೇ ಬಿದ್ದಿದ್ ನೀನು. ನೀನು 3 ಸಲ ಬಿದ್ದೆ, ಎಲ್ಲೆಲ್ಲಿ ಬಿದ್ದು. ಗೈಸ್ ನೀರು ಫುಲ್ ಕಡಿಮೆ ಆಗ್ಬಿಟ್ಟಿದೆ ಗೈಸ್. ತಮಿಳ್ನಾಡು ಗೌರ್ಮೆಂಟ್ ಅವರು ಡ್ಯಾಮ್ ಕಟ್ಟಿದ್ರೆ ನೀರು ಜಾಸ್ತಿ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಅವ್ರ ಕಡೆಯಿಂದ ಸ್ಟಾಪೇಜ್ ಇದೆ. ಅಲ್ಲ ಇವಾಗ ಇಲ್ಲಿ ನೀರು ಕಡಿಮೆ ಐತಲ್ಲ, ಮತ್ತೆ ತಮಿಳ್ನಾಡು ಅವ್ರು ನೀರು ಬಿಡಿ ಅಂತವ್ರಲ್ಲ, ಇಲ್ಲಿಂದ ಬಿಡೋಣ. ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಬಿಡಲೇಬೇಕು. ನಮ್ಮ ಹತ್ರನೇ ಇಲ್ಲ ಅಂದ್ರೆ ನಮ್ಮ ಹತ್ರ ಕುಡಿಯೋದಕ್ಕೆ ಬೆಂಗಳೂರಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇದಕ್ಕೆ ಕೊಡಲೇಬೇಕು. ತೊಳ್ಕೊಳಕ್ಕೆ ಇರಿಗೇಷನು, ಮಂಡ್ಯ ಮೈಸೂರು ಜನತೆಗೆಲ್ಲ ಭತ್ತ ಬೆಳೆ ಕದಕ್ಕಿದ್ದಕ್ಕೆಲ್ಲ ಎಲ್ಲ ಮಳೆನೇ ಗಟ್ಟಿದೆ. ಇದು ಯಾವ ನದಿಯಲ್ಲಿ ಸಂಗಮ ಆಗೋದು? ಇದು ಅರ್ಕಾವತಿ, ಓಕೆ. ಅದು ಕಾವೇರಿ. ಗೈಸ್ ಇದು ಕಾವೇರಿ ಅಂತ ಈ ಕಡೆ. ಎರಡು ಬಂದು ಸಂಗಮ ಆಗಿ ತಮಿಳ್ನಾಡು ಕಡೆಗೆ ಕಾವೇರಿ ಆಗಿ ಈ ಕಡೆ ಅರ್ಧ ಓಡ್ತು, ಈ ಕಡೆ ತಮಿಳ್ನಾಡು. ಹಿಂಗೆ ಹೋದ್ರೆ ಗೈಸ್ ಇಲ್ಲಿ ಸಂಗಮ ಅಂತ ಇಲ್ಲ. ಅದಕ್ಕೆ ಮೇಕೆದಾಟಿಗೆ ಹೋಗ್ಬೇಕಾದ್ರೆ ಇವ್ರದ್ದೊಂದು ಬಸ್ ಇರುತ್ತೆ ನೋಡಿ. ಈ ಬಸ್ಸು, ಈ ಬಸ್ಸಲ್ಲಿ ಹತ್ಕೊಂಡು ಮೇಕೆದಾಟಿಗೆ ಹೋಗ್ತಾರೆ. 100 ರೂಪೀಸ್ ಮಸ್ತ ಇರುತ್ತೆ. ಗೈಸ್ ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಮಸ್ತಾಗಿದೆ. ಕರೆಕ್ಟ್. ಗೈಸ್ ಸಂಗಮ ಇಂದ ಮೇಕೆದಾಟಿಗೆ ಹೋಗೋ ದಾರಿ ಇದು ಫುಲ್ ಸಕ್ಕದಾಗಿದೆ. ಇದು ಫುಲ್ ಆಫ್ ರೋಡು. ಕರೆಕ್ಟ್ ಮಮ್ಮ ಪ್ರಾಣಿನೇ ಅದು. ಎಲ್ಲಿದ್ದೆ ಇಲ್ಲಿ ತರ ಗೈಸ್ ಡ್ರೈವರ್ ಇವ್ರು ಎವ್ರಿ ಎಕ್ಸ್ಪೀರಿಯನ್ಸ್ ಮಸ್ತಾಗಿ ಓಡಿಸ್ತಾರೆ ಗಾಡಿನ. ನಾನೇ ಹೇಳ್ಕೊಟ್ಟಿದ್ದೆ
ಇದೆ ಅವ್ರಿಗೆ. ಭಾನುವಾರದ ರಜಾ ಆಯ್ತು ನಿಮಗೆ ಅವತ್ತೊಂದು. ಇಂದ ಬಂದರೆ ನೋಡಿ ಈ ಬಸ್ಸೇ ಕರ್ಕೊಂಬರೋದು. ಈ ಬಸ್ಸಲ್ಲಿ 100 ರೂಪಾಯಿ ಕೊಟ್ಟರೆ ಇಲ್ಲಿ ಕರ್ಕೊಂಬರ್ತಾರೆ. ಇದೇ ಇಲ್ಲಿ ನಿಲ್ಸಿದ್ರೆ ಇಲ್ಲಿಂದ ಹೋಗ್ಬೇಕು ಬೇಕಿದೆ. ವ್ಯೂ ನೋಡಿ ಗೈಸ್ ಇಲ್ಲಿ ಮೇಕೆದು. ಓ ಮೈ ಗಾಡ್, ವಾವ್. ಇಲ್ಲಿ ಎಷ್ಟೊಂದು ಮೂವಿ ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ಈ ಪುಟಾಣಿ ಏಜೆಂಟ್ 1, 2, 3 ಅದು, ಆಮೇಲೆ ಚಿರಂಜೀವಿ ಸುಧಾಕರ, ಆಮೇಲೆ ಮಾಲಾಶ್ರೀ ಅವರು ಎಷ್ಟೊಂದು ಮೂವಿ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಇದು ವ್ಯೂ. ಓ ಮೈ ಗಾಡ್, ವಾವ್. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ, ವಾವ್. ಅಲ್ಲಿವರೆಗೂ ಇಳಿಬೋದು ನಾವು ಇವಾಗ. ನೀರು ಬಂದಾಗ ಅದೆಲ್ಲ ಏನು ಕಾಣಿಸೋದಿಲ್ಲ. ಇಲ್ಲಿ ನೋಡ್ತಾ ಇದೀವಲ್ಲ ಅದು ನೀರು ಬಿದ್ದು ಹರಿಯೋ ರಭಸಕ್ಕೆ ಅದೆಲ್ಲ ತೂತಾಗಿರೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕೊರ್ದಿರೋದು. ಗೈಸ್ ನೋಡಿ, ಇದೇ ಮೇಕೆ ದಾಟು. ಫುಲ್ ಸಕ್ಕತ್ ನೆಕ್ಸ್ಟ್ ಲೆವೆಲ್ ವ್ಯೂ ಅಂದ್ಕೊಳ್ಳಿ. ಇಲ್ಲಿ ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ, ಅವಾಗ ನಾವು ಅಲ್ಲಿ ಕಾಣಿಸ್ತಿದೆಯಲ್ಲ ವ್ಯೂ ಪಾಯಿಂಟು, ಅಲ್ಲೇ ಇರಬೇಕು. ಅಲ್ಲಿಂದ ಕೆಳಗಡೆ ಬಿಡಲ್ಲ ಅವಾಗ ಮಳೆ ಬರೋ ಟೈಮಲ್ಲಿ. ಇದೆಲ್ಲ ಫುಲ್ ತುಂಬ್ಕೊಂಡು ಹೋಗ್ಬಿಟ್ಟಿರುತ್ತೆ ಮಳೆ ಬಂದರೆ. ಈ ಬಂಡೆಗಳು ಈ ನೀರಿನ ರಭಸಕ್ಕೆ ಕೊರೆದಿರೋದು ನೋಡಿ ಹೆಂಗಿದೆ. ಅಲ್ಲಿ ನೀರು ಬೀಳ್ತದೆ ನೋಡಿ, ನೋಡಿ ಹೆಂಗಿದೆ ವ್ಯೂ ನೋಡಿ. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಇಲ್ಲಿ ನೀರಿನ್ನ ಬರ್ತಾ ಇದ್ದಾಗಂತೂ ಸೂಪರಾಗಿರುತ್ತೆ. ನೋಡಿ ಹೆಂಗಿದೆ ಬಂಡೆ ಕೊರೆದಿರೋದು ನೋಡಿ ಯಾವ ಥರ. ಅದೆಲ್ಲ ಯಾರೋ ಕೆತ್ತಿರೋ ಥರ ಇದೆ, ಬಟ್ ಇದು ನೀರಿನ ರಭಸಕ್ಕೆ ಕೆತ್ತಿರೋದೆಲ್ಲ. ವಾವ್ ನೋಡಿ ಸುತ್ತಮುತ್ತ ಹೆಂಗೆ ತೋರುತ್ತೆ. ಸೂಪರ್ ವ್ಯೂ ಇದು ಮಾತ್ರ. ಬಂದೆ ಬ್ರೋ. ಗೈಸ್ ಇದೆ ತಮಿಳ್ನಾಡಿಗೆ ಹೋಗೋದು ನೀರು ಇಲ್ಲಿಂದಾನೆ, ಮೇಕೆದಾಟು. ಅವ್ರು ನೋಡಿ ನಾವು ಇಲ್ಲಿ ಬಂದಿರಿ ಕರೀತವ್ರ ಪಾಪ ಅಲ್ಲಿಂದ. ನೋಡಿ ನೋಡಿ, ಬನ್ನಿ ಕೆಳಗಡೆ ಬರ್ರಿ ಅಂತವ್ರು ಪಾಪ. ಹೋಗ್ಬಿಡೋದೆ ನೋಡಿ ಗೈಸ್, ಕೋತಿ ಹೆಂಗೆ ಕುಡಿತಿದೆ ಪಲ್ಪಿ ಆರೆಂಜು. ಹಣ್ಣು ಜ್ಯೂಸ್ ಕುಡಿಯೋದು ಬಿಟ್ಟು ನೋಡ್ರಿ ಇದನ್ನು ಇವಾಗ ಪಲ್ಪಿ ಕುಡಿದಿದೆ. ಗೈಸ್ ನೋಡಿ, ಇದು ಅರ್ಕಾವತಿ ಅಣೆಕಟ್ಟು. ಇದು ಅರ್ಕಾವತಿ ಡ್ಯಾಮ್. ಸಂಗಮದಿಂದ ಇಲ್ಲಿಗೆ ಬಂದಿದ್ದೀವಿ. ಬ್ಯೂಟಿಫುಲ್ ಪ್ಲೇಸ್. ವಾವ್, ಮೀನು ಹಿಡಿತವ್ರು ನೋಡಲ್ಲಿ. ಇದು ಅರ್ಕಾವತಿ ಅಣೆಕಟ್ಟು ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಸಂಗಮು, ಚುಂಚಿ ಫಾಲ್ಸು ಈ ಕಡೆ ಬಂದರೆ ಆನ್ ದ ವೇ ಇದು ಸಿಗುತ್ತೆ. ಇದು ನೋಡ್ಕೊಂಡು ಹೋಗಿ, ಸೂಪರ್ ಆಗಿದೆ. ವ್ಯೂ ಚೆನ್ನಾಗಿದೆ. ಅದು ಗೇಟು. ನೀರು ತುಂಬೋದ್ರೆ ಇಲ್ಲೇ ಬಿಡೋದು ಈ ಕಡೆ ನೋಡಿ. ಇಲ್ಲಿ ಗೇಟ್ ಓಪನ್ ಮಾಡಿದ್ರೆ ಇಲ್ಲಿಂದ ನೀರು ಬರುತ್ತೆ. ದೊಡ್ಡ ಗೇಟ್ ಇದು. ಇಲ್ಲಿ ಅದೊಂದು ಚಾನಲ್ ಕಾಣಿಸ್ತಾ ಇದೆ, ಅದು ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇದೇ ಡ್ಯಾಮ್ದಿದು. ದಾರಿ ಇಲ್ಲ, ಇಷ್ಟು ಮಾತ್ರ ಇದೆ. ಇಲ್ಲಿಂದ ನಾವೇ ಸ್ವಂತ ದಾರಿಲಿ ಹೋಗ್ಬೇಕು. ದಾರಿ ಇದೆ, ಬಟ್ ಅಲ್ಲಿ ಗಿಡಗಳು ಬೆಳೆದಿದೆ. ಈಗ ಜಾರುತ್ತಾ ಇದೆಯೋ. 4 - 2 ಆಗ್ಬಿಡೋದಪ್ಪ. = 1. 6 - 2. ಇನ್ನೊಬ್ಬ ಎಲ್ಲಿ? ಅಯ್ಯೋ ಅಲ್ಲಿ ನೋಡು, ಅವನು ಬಿದ್ದೇ ಹೋಗಿರೋನು ಇವಾಗ. ಬ್ಯಾಲೆನ್ಸೇ ಇಲ್ಲ ಅವನಿಗೆ. ಗೈಸ್ ನೋಡಿ, ಇದು ಚಾನಲ್. ಇದು ಹಳ್ಳಿಗಳ ಕಡೆ ಇದೆ ಇದು ಮಾಡೋದು. ನೀರು ಇಲ್ಲಿಂದ ತಗೊಳ್ತಾರೆ. ಗೇಟ್ ಕಾಣಿಸ್ತಾ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನೀರು ಇಲ್ಲಿಂದ ಬರ್ತಾ ಇದೆ ಆ ಕಡೆಯಿಂದ. ಗೇಟ್ ನೋಡಿ, ಇಷ್ಟು ದೊಡ್ಡ ಗೇಟು. ಫುಲ್ ಆದರೆ ಆ ಕಡೆ ಇದು ಓಪನ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ ಇಲ್ಲಿ ಜಾಗ. ನೋಡಿ, ನೀರು ಅಲ್ಲಿಂದ ಡ್ಯಾಮ್ ಕಡೆಯಿಂದ ಬಂದಿರೋದು ಹಿಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ.
ಇಲ್ಲಿ ಓಪನ್ ಇದೆ, ಮೀನು ಕೊಕ್ಕರೆ ಎಲ್ಲ ಇದೆ. ಸಕ್ಕತ್ತಾಗಿದೆ ಇದು ಪ್ಲೇಸ್, ವೆರಿ ಬ್ಯೂಟಿಫುಲ್ ಪ್ಲೇಸ್. ಹಳ್ಳಿಯವ್ರು ಯಾರನ್ನ ಗೊತ್ತಿದ್ರೆ ಇಲ್ಲಿ ಈಜಾಡ್ಬೋದಿತ್ತು, ಯಾಕಂದರೆ ಇಲ್ಲಿ ಆಳ ಗೀಳ ಗೊತ್ತಿಲ್ಲ. ಆಳ ಗೊತ್ತಿಲ್ದಿರ ನೀರು ಇಳಿಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ವಾವ್, ಫಾಲ್ಸ್ ಸೂಪರ್ ಆಗಿದೆ ನೋಡಿ. ಇಲ್ಲಿ ಆ ಕಡೆ ಹೋಗ್ತಾ ಇರೋದು ನೀರು ಈ ಕಡೆ ಹರಿತಾ ಇದೆ ವಾಪಸ್ ಈ ಕಡೆಗೆ. ಮಸ್ತಾಗಿದೆ ವ್ಯೂ ಇಲ್ಲಿ, ಸೂಪರ್ ಆಗಿದೆ. ನೋಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಆನ್ ದ ವೇನ ಸಿಕ್ಕರೆ ನೋಡೋಣ ಅಂತ. ಬಟ್ ಇವಾಗ 6 o'clock ಟೈಮು, 6:30 ಅನ್ಸುತ್ತೆ ಮೇ ಬಿ. ನೋಡಿ ಎಷ್ಟು ಬೆಳಕಿದೆ, ಇನ್ನು ಸಖತ್ ಬೆಳಕಿದೆ ಅಲ್ಲಿ. 4:30 5 o'clock ಥರ ಇದೆ, ಆದರೆ 6:30 ಇವಾಗ ಆಲ್ಮೋಸ್ಟ್. ಓ ವಾವ್ ವಾವ್. ಬಟ್ 1 week ಅಷ್ಟೇ ಲೇಟ್ ಆಯಿತು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೆ ತೆಂಗಿನ ಮರದ ಇದರಲ್ಲಿ ಹೆಂಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಹಲಸಿನ ಮರದ ಕೆಳಗಡೆ ಕುತ್ಕೊಳ್ಳೋಕೆ ಸಕ್ಕತ್ತಾಗಿದೆ ನೋಡಿ. ಇದು ಸಕ್ಕತ್ತಾಗಿ ಕುತ್ಕೋಬೋದು, ಬ್ಯೂಟಿಫುಲ್ ಆಗಿದೆ. ಗೈಸ್ ನಾವಿವಾಗ 1 day ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಇವಾಗ 10:30 10:51 ಆಗಿದೆ. ಕಾಡು ಗೊರಗುಂಟೆಪಾಳ್ಯ ಡ್ರಾಪು. ಬಾಯ್ ಕಾಡು, ಓಟ್ ಬಾ ಹುಷಾರಾಗಿ. ಸಿ ಯು. ಬಾಯ್ ಮ್ಯಾಮ್. ಬಾಯ್ ಬಾಯ್ ಡೋರ್ ಬಾಯ್. ಸದ್ಯ ಸಣ್ಣ ಗೈಸ್ ಬಂದ್ವಿ ನಮ್ಮ ಮನೆಗೆ. ಅಂತೂ ಮುಗಿಸ್ಕೊಂಡು 1 day ಟ್ರಿಪ್ಪು. ಮತ್ತು ಏನಂದರೆ ಮನೆಗೆ ಹೋಗಿ ಬೇಜಾರಾಗ್ತೈತೆ. ನಾಳೆಯಿಂದ ಮತ್ತೆ ಅದೇ ಸೇಮ್ ರೂಟೀನು. ಎದ್ದೇಳೋ, ಜಿಮ್ಗೆ ಹೋಗು, ಅಂಗಡಿಗೆ ಹೋಗು, ಅದೇ ಆಗ್ಬಿಡುತ್ತೆ. ಚೆನ್ನಾಗಿತ್ತು, ಮನೆಗೆ ಬರೋಕ್ಕೆ ಮನಸ್ಸು ಇರಲಿಲ್ಲ. ಹಂಗೂ ಇವಾಗ ಇಲ್ಲಿಂದ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ಮನೇಲಿ ನಮ್ಮಮ್ಮ ಇವಾಗಲೇ ಫುಲ್ ರೌದ್ರ ಅವತಾರ ತಾಳಿದ್ರು. ಅದಕ್ಕೋಸ್ಕರ ಮನೆಗೆ ಬಂದ್ಬಿಟ್ಟೆ. ನನ್ನ ಡ್ರಾಪ್ ಮಾಡಿಬಿಟ್ಟು ಇವರು ಹೋಗ್ತವ್ರೆ. ಬಾಯ್ ಡೂಡ್, ಮತ್ತೆ ಸಿಗೋಣ. ಬಾಯ್ ಮನು, ಸಿ ಯು. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.